मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಒಕ್ಕೂಟ ಆಗ್ತಾ ಇದೆ. ಭಾರತ ಒಕ್ಕೂಟ ರಾಜ್ಯಗಳ ಒಕ್ಕೂಟ ಇದೆ. ಈ ಒಕ್ಕೂಟಗಳ ರಾಜ್ಯದಲ್ಲಿ ಇವತ್ತು ಯಾವ ರಾಜ್ಯಗಳು ಬಿಜೆಪಿಯನ್ನು ಗೆಲ್ಸೋದಿಲ್ವೋ ಆ ರಾಜ್ಯಗಳನ್ನ ಆರ್ಥಿಕವಾಗಿ ಸಾಯಿಸುವಂತ, ಕೊಲ್ಲುವಂತ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದಾರೆ. ನಿಮ್ಗೆ ಮೋದಿಯ ಆಶೀರ್ವಾದ ಬೇಕು ಅಂತಂದ್ರೆ ಬಿಜೆಪಿಯನ್ನ ಗೆಲ್ಸಿ ಅಂತ ಹೇಳಿ ಬಹಿರಂಗವಾಗಿ, ನೋಡಿ ಎಷ್ಟು ತಾಕತ್ತು ಇವರಿಗೆ, ಬಹಿರಂಗವಾಗಿ JP ನಡ್ಡಾ ಕರ್ನಾಟಕದಲ್ಲಿ ಕರೆ ಕೊಡ್ತಾರೆ. ಆದ್ರೆ ಕರ್ನಾಟಕ ಜನ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟನ್ನು ಗೆಲ್ಲಿಸ್ತಾರೆ. ಇದು ಬಹುತೇಕ ದಕ್ಷಿಣ ಭಾರತದಲ್ಲಿ ಇದೇ ಪರಿಸ್ಥಿತಿ ಇರೋದು. ಎಲ್ಲೂ ಬಿಜೆಪಿ ಗೆಲ್ತಾ ಇಲ್ಲ. ಇನ್ನು ತಮಿಳುನಾಡಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ಹೇಳಿ ತ್ರಿಭಾಷಾ ಸೂತ್ರವನ್ನ ಅಲ್ಲಿ ಜಾರಿ ಮಾಡಿ ಹಿಂದಿ ಹೇರಿಕೆ ಮಾಡಿ ಹಿಂದಿ ಅಂದ್ರೆ ಬಿಜೆಪಿ ಅಂದ್ರೆ ಹಿಂದಿ ಅನ್ನೋ ರೀತಿಯಲ್ಲಿ ಬಿಜೆಪಿ ವರ್ತಿಸ್ತಾ ಇದೆ. ಆದ್ರೆ ಇಲ್ಲಿ ಯಾವ ಭಾಷೆಯನ್ನು ನಾವು ದ್ವೇಷ ಮಾಡಲ್ಲ, ಯಾರು ದ್ವೇಷ ಮಾಡ್ತಾ ಇಲ್ಲ, ಮಾಡಬಾರ್ದು. ಯಾವ ಭಾಷೆಯನ್ನು ದ್ವೇಷ ಮಾಡಬಾರ್ದು ಅಂತಂದ್ಮೇಲೆ ಸೊ ಹಿಂದಿ ಕೂಡ ಒಂದು ಭಾರತೀಯ ಭಾಷೆ. ಎಲ್ಲಾ ಭಾರತೀಯ ಭಾಷೆಗಳಿಗೆ ಇರ್ತಕ್ಕಂಥ ಗೌರವ ಈ ಭಾಷೆಗೂ ಇರುತ್ತೆ. ಆದ್ರೆ ಹಿಂದಿಯನ್ನ ನೀವು ಇಂಡಿಯನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಘೋಷಣೆ ಮಾಡಿ ಅದನ್ನ ನೀವು ಕಲಿಲೇಬೇಕು ಅಂತ ಹೇಳಿದಾಗ ಅದನ್ನ ಒಕ್ಕೂಟ ವ್ಯವಸ್ಥೆ ಒಪ್ಪಲ್ಲ. ಇದನ್ನ ಈಗಾಗಲೇ 1956 ಏನು ಮುಂಚೆ ಏನು ಒಂದು ಭಾರತ ಸಂವಿಧಾನದ ರಚನಾ ಸಮಿತಿಯ ಸಭೆಗಳು ನಡೀತು. ಆ ಸಭೆಯಲ್ಲೇ ಹೇಳಿದರೆ ಬಹಳ ಚರ್ಚೆಗಳಾಗಿದೆ ಇದಕ್ಕೆ. ಮತ್ತು ಟಿ ಟಿ ಕೃಷ್ಣಮಾಚಾರಿ ಹೇಳಿದರೆ, ನೀವು ಯಾವತ್ತು ಹಿಂದಿ ಭಾಷೆಯನ್ನ ದಕ್ಷಿಣ ರಾಜ್ಯಗಳ ಮೇಲೆ ಹೇರ್ತಿರೋ ಅವತ್ತು ಈ ಒಕ್ಕೂಟ ವ್ಯವಸ್ಥೆಗೆ ಅಪಾಯ ಬರುತ್ತೆ ಅಂತ ಬರೆದಿಟ್ಟು ಹೋಗಿದ್ದಾರೆ ಟಿ ಟಿ ಕೃಷ್ಣಮಾಚಾರಿ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಉನ್ನತ ಶಿಕ್ಷಣ ಸಚಿವ ಏನು ಕೇಂದ್ರ ಧರ್ಮೇಂದ್ರ ಪ್ರಧಾನ್ ಸಂಸತ್ತಲ್ಲಿ ಎಂತ ಹೇಳಿಕೆಯನ್ನ ಕೊಡ್ತಾರೆ, ತಮಿಳುನಾಡವರು ಅನಾಗರಿಕರು, ಅಶಿಕ್ಷಿತರು, ಅಜ್ಞಾನಿಗಳು ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾರೆ. ಅನಾಗರಿಕರು ಅಂತ ಕೇಳಿ ಇದು ಬಹುಶಃ ಈ ಅನಾಗರಿಕ ಪದ ಇದೆಯಲ್ಲ, ಅನಾರ್ಯರು ಅಂತ ಹೇಳಿ, ಇದು ನಮ್ಮ ದೇಶದಲ್ಲಿ ಮೊದಲಿಂದ ಇರ್ತಕ್ಕಂಥ ಇದು ಪ್ರಶ್ನೆ. ಇದು ದ್ರಾವಿಡರು ಈ ದೇಶದ ಮೂಲ ನಿವಾಸಿ, ಆರ್ಯರು ವಲಸಿಗರು, ಈ ದೇಶಕ್ಕೆ ಬಂದ ವಲಸಿಗರು. ಈ ಆರ್ಯರು ಬಂದ ತಕ್ಷಣ ಹೇಳಿದ್ದೆ ಏನು ಅಂತಂದ್ರೆ ಈ ದೇಶವನ್ನ ವಿಭಜನೆ ಆಗ್ಲೇ ಅವ್ರು ವಿಭಜನೆ ಹೆಂಗ್ ಮಾಡಿದ್ದು ಅಂತಂದ್ರೆ ದೇಶ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಆಗ. ಹೇಗೆ ಈ ಒಂದು ಇಲ್ಲಿ ಭಾಗ ಮಾಡಿದ್ರು ಅಂದ್ರೆ ಡಿವಿಷನ್ ಪಾಲಿಟಿಕ್ಸ್. ಆರ್ಯರು ಅನಾರ್ಯರು ಅಂದ್ರೆ, ಆರ್ಯರು ಅಂದ್ರೆ ನಾಗರಿಕರು, ಇವ್ರಿಗೆಲ್ಲ ಗೊತ್ತು, ಇವ್ರಿಗೆ ಸಂಸ್ಕೃತ ಗೊತ್ತು, ಇವ್ರಿಗೆ ಸಂಸ್ಕೃತ ಜೊತೆಲಿ ತಗೊಂಡ್ಬರ್ತಾರೆ ಇವರು, ಜೊತೆಲಿ ಸಂಸ್ಕೃತ ತಗೊಂಡ್ಬರ್ತಾರೆ ಇವರು. ಸಂಸ್ಕೃತ ಕೂಡ ಈ ದೇಶಕ್ಕೆ ಆಮದಾದ ಭಾಷೆ. ಹಾಗೆ ಆರ್ಯರು ಕೂಡ ಆಮದು ನಾಗರಿಕರು, ಇವರು ವಲಸಿಗರು. ಸಂಸ್ಕೃತ ಕೂಡ ವಲಸಿಗ ಭಾಷೆ. ಈ ದೇಶದ ಮೂಲ ನಿವಾಸಿಗಳು ದ್ರಾವಿಡರು. ಈ ದ್ರಾವಿಡ ಭಾಷೆ, ಭಾಷಾ ಒಂದು ನೀವು ಇತಿಹಾಸವನ್ನ ನೋಡಿದ್ರೆ, ಭಾಷಾ ಇತಿಹಾಸ ನೋಡಿದ್ರೆ ತಮಿಳು ಮತ್ತೆ ಕನ್ನಡ ಇವೆಲ್ಲ ಈ ದ್ರಾವಿಡ ಭಾಷೆಯ ಮೂಲದಿಂದ ಬಂದಂಥವು. ಇವಿಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ನಾವು ನೋಡ್ತೀವಿ. ಆದ್ರೆ ಹಿಂದಿ ನೀವು ಅದನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಹಿಂದಿಯನ್ನ ಕಲಿಯು. ಇಲ್ಲಿ ಹಿಂದಿ ಹೇರಿಕೆ ಅಲ್ಲ, ಇದು ಕೇವಲ ಭಾಷೆಯ ಅಲ್ಲ, ಇದು ಯಜಮಾನಿಕೆ. ಈಗಾಗಲೇ ಈ ಯಜಮಾನಿಕೆ ವಿರುದ್ಧ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಹೋರಾಟಗಳಾಗಿವೆ, ರಕ್ತಪಾತಗಳಾಗಿದ್ದಾವೆ. ಪೆರಿಯಾರ್
ಪೆರಿಯಾರ್ ಕೂಡ ಈ ದೊಡ್ಡ ಹೋರಾಟವನ್ನು ನಡೆಸಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಈವನ್ ಗಾಂಧಿ ನೆಹರು ಕಾಲದಲ್ಲಿ ಕೂಡ ಇದು ಒಂದು ದೊಡ್ಡ ಹೋರಾಟ ಇತ್ತು. ಇವತ್ತು ಅದೇ ರೀತಿಯ ಹೋರಾಟವನ್ನು ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿಯನ್ನ ಈ ನಂಬರ್ 1 ನಂಬರ್ 2 ಈ ನಾಯಕರು ಹುಟ್ಟು ಹಾಕ್ತಾ ಇದ್ದಾರೆ. ಯಾರವರು? ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಈ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಮತ್ತು ಈ ಆರ್ಯರು ನಾವು ನಾಗರಿಕರು ಅಂತ ಹೇಳ್ತಾ ಆಗ ದೇಶನ ವಿಭಜನೆ ಮಾಡಿದ್ರು. ಈಗ ಅದೇ ನೀವು ದ್ರಾವಿಡರು, ನೀವು ಅನಾಗರಿಕರು, ನೀವು ಅಶಿಕ್ಷಿತರು, ನಿಮಗೆ ಸಂಸ್ಕೃತಿ ಗೊತ್ತಿಲ್ಲ, ನಿಮಗೆ ಭಾಷೆ ಗೊತ್ತಿಲ್ಲ, ನಿಮಗೆ ಸಜ್ಜನಿಕೆ ಗೊತ್ತಿಲ್ಲ, ನಿಮ್ಗೆ ನಡವಳಿಕೆ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ಕೆಣಕ್ತಾ ಇದ್ದಾರೆ. ಇದೇ ಆರ್ಯರ ಪಕ್ಷ ಬಿಜೆಪಿ ಮತ್ತು ಈ ಆರ್ಯರ ಪಕ್ಷದ ಒಂದು ದೊಡ್ಡ ಸಂಸ್ಥೆ RSS. ಇವತ್ತು ರಾಜಕೀಯ ಅನ್ನೋದು ಒಂದು ಬಿಸ್ನೆಸ್. ಇದು ಸಾವಿರಾರು ಕೋಟಿಗಳ ಬಿಸ್ನೆಸ್. ಟ್ರಂಪ್ ನಮ್ಮ ದೇಶದ ಮೇಲೆ ಇವತ್ತು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಸೆಕ್ರೆಟರಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಟೆರರಿಸ್ಟ್ ದೇಶ, 300% ದೇಶ, ಈ 300% ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಇಂಥ ದೇಶದಲ್ಲಿ ನಮ್ಗೆ ಇವತ್ತು ದಕ್ಷಿಣ ಭಾರತ ರಾಜ್ಯಗಳ ಒಕ್ಕೂಟ ಆಗ್ಬೇಕು ಅಂತ ಹೇಳಿ ತಮಿಳುನಾಡಿನ ಅರಣ್ಯ ಸಚಿವ ಕೆ ಪೊನ್ನುಮುಡಿ ಮತ್ತು ರಾಜ್ಯಸಭಾ ಸದಸ್ಯ ಮೊಹಮ್ಮದ್ ಅಬ್ದುಲ್ಲಾ ಇಸ್ಮಾಯಿಲ್ ಅವರು ಕಾವೇರಿ ನಿವಾಸಲ್ಲಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಇಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಒಕ್ಕೂಟ ಆಗ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಈಗಾಗ್ಲೇ ನಾನು ಹಲವಾರು ಕಾರ್ಯಕ್ರಮಗಳು ಹೇಳಿದ್ದೀನಿ, ವರ್ಷಾನುಗಟ್ಲಿಂದ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಈ ನೇತೃತ್ವವನ್ನು ವಹಿಸಬೇಕಾಗಿದೆ. ಇಡೀ ಸೌತ್ ಇಂಡಿಯಾ ಲೀಡರ್ಗಳಿಗೆ, ಎಲ್ಲ CM-ಗಳಿಗೆ ಲೀಡರ್ ಆಗಿ ಒಂದು ದಕ್ಷಿಣ ಪದೇಶ್ವರ ಅನ್ನೋ ಹಾಗೆ ಇಮ್ಮಡಿ ಪುಲಿಕೇಶಿಯ ನಾಡಿನಲ್ಲಿ ಸಿದ್ದರಾಮಯ್ಯ ಆ ಒಂದು ಲೀಡರ್ಶಿಪ್ ನ ತಗೋಬೇಕಾಗಿತ್ತು. ಆದ್ರೆ ಅವರು ಆ ಕೆಲಸ ಮಾಡೋ ಬದಲು ಇಲ್ಲಿ ಅವರು ರಿಯಲ್ ಎಸ್ಟೇಟ್ ಮಾಫಿಯಾದ ತಮ್ಮ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಮಾಫಿಯಾನ ನೆಟ್ವರ್ಕ್ ಇಟ್ಕೊಂಡ್ಬಿಟ್ಟು ಆ ನೆಟ್ವರ್ಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕೋ ಬೇಡೋ ಆ ನೆಟ್ವರ್ಕ್ ಅವರನ್ನ ಆಡಿಸ್ತಾ ಇದೆ. ಎಂತಹ ಸಿದ್ದರಾಮಯ್ಯ, ಎಂತಹ ಹೆಸರಿತ್ತು, ಎಂತಹ ದೃಢ ನಿರ್ಧಾರ ಇತ್ತು, ಎಂತಹ ಮಾತುಗಳಿಗೆ ಅವ್ರ ಬೆಲೆ ಇತ್ತು. ಅವ್ರಿಗೆ ಅಹಿಂದ ಮತ್ತು ನಾಯಕ ಅಂತ ಹೇಳಿ ಇಡೀ ರಾಷ್ಟ್ರ ಮಟ್ಟದ ಗೌರವ ಇತ್ತು. ಇವತ್ತು ಮೂಢ ಹಗರಣ ಇಟ್ಟುಕೊಂಡು ಅವರನ್ನ ಬಗ್ಗಿಸೋ ಪ್ರಯತ್ನ ನಡೀತು. ಈಗ ಅವ್ರಿಗೆ ಮಂಡಿ ನೋವು ಕೂಡ ಬಂದಿದೆ. ಸೊ ಇಲ್ಲಿ ಜೊತೆಗೆ ಅವರ ಸರ್ಕಾರದ ಒಳಗಡೆ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳು ಒಳಗೆ ಸರ್ಕಾರನ ವೀಕ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮತ್ತು ಶಾಸಕರು ಯಾವಾಗ್ಲೂ ನಾನು ಪರವಾಗೇ ಇರ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಕೂಡ ಶಾಸಕರಿಗೆ ಲಾಲಿಪಪ್ಪು ಪೆಪ್ಪರ್ಮೆಂಟ್ ಕೊಡ್ತಾ ಇರ್ತಾರೆ. ಲಾಲಿಪಪ್ಪು ಪೆಪ್ಪರ್ಮೆಂಟ್ ಕೊಟ್ರೆ ಮಕ್ಕಳು ಯಾವಾಗ ಸುತ್ತುತ್ತಾರೆ ಅಮ್ಮನ ಜೊತೆ ಹಾಗೆ ಶಾಸಕರು ಕೂಡ CM ಜೊತೆ ಸುತ್ತುತ್ತಾರೆ. ಸೊ ಇಲ್ಲಿ ಆ ರೀತಿ ಮಾಡಿದ್ರೆ ನಿಜವಾಗಿ ಒಬ್ಬ ನಾಯಕನಾಗಿ ಸಿದ್ದರಾಮಯ್ಯ ಮುಂದುವರೆದಿದ್ರೆ ಇವತ್ತು ಇಡೀ ದಕ್ಷಿಣ ಭಾರತದ ಒಕ್ಕೂಟ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ AICC ಸಿದ್ದರಾಮಯ್ಯನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋದ್ರಲ್ಲಿತ್ತು. ಸಿದ್ದರಾಮಯ್ಯ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ, ವಿರೋಧ ಪಕ್ಷದ ನಾಯಕನನ್ನಾಗಿ ಸದನದಲ್ಲಿ ಕೂರಿಸೋ ಪ್ರಯತ್ನ ಮಾಡ್ತು. ಆದ್ರೆ ಸಿದ್ದರಾಮಯ್ಯ ನಾನು ದಕ್ಷಿಣ ಪಥೇಶ್ವರ ಆಗೇ ಮಾತ್ರ ಇದ್ದೀನಿ. ಸರಿ, ದಕ್ಷಿಣ ಪಥೇಶ್ವರ ಆಗಿ ಈಗ ನೀವು ಅಹಿಂದ ನಾಯಕನಾಗಿ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ದಕ್ಷಿಣ ಭಾರತ ರಾಜ್ಯಗಳಿಗೆ ಆಗ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಡೆವಲ್ಯೂಷನ್ ಇದೆ ಮತ್ತು ಇಲ್ಲಿ ಭಾಷಾ ಹೇರಿಕೆ ಆಗ್ತಾ ಇದೆ. ಇವೆಲ್ಲದರ ವಿರುದ್ಧ ಸಿದ್ದರಾಮಯ್ಯ ಧ್ವನಿ ಎತ್ತಬೇಕಾಗಿತ್ತು. ಈಗಾಗಲೇ ಕಳೆದ ಬಾರಿ ಅವರು ಕಳೆದ ವರ್ಷ ಡೆಲ್ಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಈಗ ಮತ್ತೆ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಈಗ ಅದನ್ನ ಆ ಲೀಡರ್ಶಿಪ್ ಅನ್ನ ಇವತ್ತು ತಮಿಳುನಾಡು ಕೈಗೆತ್ತಿಕೊಂಡಿದೆ. ಡಿಲಿಮಿಟೇಷನ್ ಮತ್ತು ತ್ರಿಭಾಷಾ ಸೂತ್ರ, ಹಿಂದಿ ಹೇರಿಕೆ ವಿರುದ್ಧ ಮಾತನಾಡ್ತಾನೆ ಇಲ್ಲ. ನೀವು ಕರ್ನಾಟಕದಲ್ಲಿ ನೋಡಿ, ಅದರಲ್ಲೂ ಬೆಂಗಳೂರಿನಲ್ಲಿ ಇವತ್ತು ಹಿಂದಿಯವರ ಅಬ್ಬರ, ಉತ್ತರ ಭಾರತದವರ ಹಾವಳಿ ತಕ್ಕಸ್ಥಳೀಯರಿಂದ ಹಿಡಿದು IAS ಆಫೀಸರ್ಗಳಿಗೆ ಇಲ್ಲಿ ಬಂದು ಇವತ್ತು ಇಡೀ ನಮ್ಮ ರಾಜ್ಯವನ್ನ ಹರಿದು ತಿಂತಾ ಇದ್ದಾರೆ. ನಾವು ಎಲ್ಲ ಕೆಲಸಗಳು ಈ ರಾಜ್ಯದ ಎಲ್ಲ ಕೆಲಸಗಳು ಉತ್ತರ ಭಾರತದವರು ಮಾಡಬೇಕು ಅನ್ನೋ ರೀತಿ ಆಗಿದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ಮಾತು ಕೇವಲ ಘೋಷಣೆಯಾಗಿ ಹುಡುಕೊಳ್ತಾ ಇದೆ. ಯಾಕೆಂದ್ರೆ ಈ ಹಿಂದಿಯವರಿಗೆ, ಉತ್ತರ ಭಾರತದವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಈ ಕೆಲವು ಕನ್ನಡಿಗರು ಇರ್ತಾರೆ. ಕೆಲವರು ದ್ರೋಹಿ ಕನ್ನಡಿಗರು, ರಾಜಕೀಯ ಕನ್ನಡಿಗರು ಮತ್ತು ರಾಜಕೀಯ ಪಕ್ಷಗಳ ಗುಲಾಮಿ ಕನ್ನಡಿಗರು, ಇವರು ಹಿಂದಿಯವರನ್ನ, ಉತ್ತರ ಭಾರತವನ್ನ ಪ್ರೋತ್ಸಾಹ ಕೊಡ್ತಾರೆ. ಇದಕ್ಕೆ ನಾವು ಗಮನಿಸಬೇಕಾದದ್ದು, ಇಲ್ಲಿ ನೀವು ಉಳಿಬೇಕು ಅಂತಂದ್ರೆ ಭಾಷೆ ಉಳಿಬೇಕು. ಭಾಷೆಯ ಅಸ್ಮಿತೆ, ಕನ್ನಡತನದ ಅಸ್ಮಿತೆ ಉಳಿಬೇಕು. ಅದನ್ನ
ನಾವೀಗ ತಮಿಳುನಾಡನ್ನ ನೋಡಿ ಕಲಿಬೇಕು ಅನ್ನೋ ರೀತಿಯಲ್ಲಿ ಆಗಿದೆ. ತ್ರಿಭಾಷಾ ಸೂತ್ರವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಎದುರಿಸ್ತಾ ಇದ್ದಾರೆ. ನಿಜವಾಗ್ಲೂ ಟಕ್ಕರ್ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್ಗೆ. ಆದ್ರೆ ನಾವು NEP ತ್ರಿಭಾಷಾ ಸೂತ್ರ ಬಹಳ ಹಿಂದೆನೆ ಒಪ್ಕೊಂಡ್ಬಿಟ್ಟು ಅದು ಈಗಲೂ ಕೂಡ ನಾವು ತ್ರಿಭಾಷಾ ಸೂತ್ರನ ಕಿತ್ತೊಗೆದು ಹಿಂದಿ ಹೇರಿಕೆನ ತಪ್ಪಿಸ್ಬೇಕು, ಹಿಂದಿ ಹೇರಿಕೆ ವಿರುದ್ಧ ಮಾತನಾಡಬೇಕು. ಮತ್ತು ಕರ್ನಾಟಕದ ಯಾವುದೇ ಬ್ಯಾಂಕ್ಗಳು ಕರ್ನಾಟಕದ ಬ್ಯಾಂಕ್ಗಳು ಯಾವ ಮಟ್ಟಕ್ಕಾಗಿದ್ದಾವೆ ಅಂತಂದ್ರೆ ಅದಕ್ಕೆ ನಾವೇ ಬಲಿಪಶು. ಸ್ವತಃ ನಮ್ಮ ವ್ಯವಸ್ಥೆ ನಮ್ಮ ಇದಕ್ಕೆ ನಮ್ಮ ಚಾನಲ್ ಕೂಡ ಬಲಿಯಾಗಿದೆ ಈ ತ್ರಿಭಾಷಾ ಸೂತ್ರಕ್ಕೆ. ಏನಂದ್ರೆ ಬ್ಯಾಂಕ್ಗಳಲ್ಲಿ ನೀವು ಕನ್ನಡ ಮಾತಾಡಿ ಅಂತ ಕೇಳಿದ್ರೆ ನಿಮ್ಮನ್ನ ವೈರಿಗಳ ಹಾಗೆ ನೋಡ್ತಾರೆ. ನಾವು ಪದೇ ಒಂದು ಬ್ಯಾಂಕ್ ಜೊತೆ ವ್ಯವಹಾರ ಮಾಡ್ತಾ ಇದ್ದೋ ಮತ್ತು ನಾವು ಕನ್ನಡದ ಮಾತನಾಡಿ ಅಂತ ಹೇಳ್ತಾ ಇದ್ದೋ, ಅವರು ಅವಕಾಶ ನೋಡಿ ನಮ್ಮನ್ನ ಹೇಳ್ದೆ ಕೇಳದೆ ನಮಗೆ ಬಹಳ ತೊಂದರೆ ಕೊಟ್ಟು ನಮ್ಮ ಒಂದು ವಸ್ತುವನ್ನ ಹರಾಜಾಕಿ ನಮಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತ ಪ್ರಯತ್ನವನ್ನ ಬ್ಯಾಂಕ್ಗಳು ಮಾಡ್ತಾರೆ. ನಾವ್ ಕೇಳಿದ್ ಒಂದೇ ತಪ್ಪು ಅವ್ರದ್ದು, ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ, ಕನ್ನಡದ ಅಧಿಕಾರಿಗಳ ನೇಮಿಸಿರಿ ಅಂತ ಹೇಳಿ ಪ್ರತಿ ಬಾರಿ ನಮಗೋರ್ಗು ತಿಕ್ಕಾಟ ನಡೀತಾ ಇತ್ತು. ಸೊ ಯಾರ್ಯಾರು ಪ್ರಶ್ನೆ ಮಾಡ್ತಾರೋ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ, ಕೊನೆಗ ಮೇನ್ ಅವರ ಒಂದು ರೀಜನಲ್ ಬ್ರಾಂಚ್ ಆಫೀಸ್ಗೆ ಹೋದ್ರು ಕೂಡ, ಈ ಬ್ರಾಂಚ್ ಆಫೀಸ್ ರೀಜನಲ್ ಆಫೀಸ್ಗೆ ಹೋದ್ರು ಕೂಡ ಆ ರೀಜನಲ್ ಆಫೀಸಲ್ಲೂ ಕೂಡ ಅಲ್ಲಿ ಎಲ್ಲ ಹಿಂದಿಮಯ ಅಯೋಮಯ ಎಲ್ಲವೂ ಕೂಡ ಹಿಂದಿ ಭಾಷೆ ಕಲಿಸ್ತಾ ಇದಾರೆ, ಹಿಂದಿ ವರ್ಡ್ಸ್ ಕಲಿಸ್ತಾ ಇದಾರೆ. ಅಲ್ಲಿ ಒಬ್ಬನು ಕೂಡ ತ್ರಿಪಾಠಿಯಿಂದ ಚಪಾತಿವರೆಗೂ ಅಲ್ಲೆಲ್ಲ ಬರೀ ಹಿಂದಿ ಇದನ್ನ ವಿರುದ್ಧ ಮಾತನಾಡ್ತಾ ಇದಾರೆ. ಈ ತಮಿಳ್ನಾಡಿಗೆ ನಾವು ಕೈ ಜೋಡಿಸ್ಲೇಬೇಕು. ತಮಿಳ್ನಾಡಿಗೆ ನಾವು ಕೈ ಜೋಡಿಸ್ಬೇಕು. ನಾವಾರು ಲೀಡರ್ ಆಗಕ್ಕಿಲ್ಲ, ಅವರವರು ಲೀಡರ್ ಆಗ್ಲಿ, ಚಪ್ಪಾಳೆ ತಟ್ಟೋಣ, ಅವ್ರ ಜೊತೆ ಕೈ ಜೋಡಿಸೋಣ. ತಮಿಳ್ನಾಡಿನ ಡಿಲಿಮಿಟೇಷನ್ ಮತ್ತಿತರ ಸಂಗತಿಗಳು, ಡಿಲಿಮಿಟೇಷನ್ ಆಗ್ಲೇ ಹೇಳಿದೀನಿ. ಮತ್ತೆ ಇನ್ನೂ ಒಂದು ಕಾರ್ಯಕ್ರಮ ನಾನು ಕೊಡ್ತಾ ಇದ್ದೀನಿ, ಅತ್ಯಂತ ಅಪಾಯಕಾರಿ. ಇದು ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಅಂತ ಹೇಳಿ ಇವ್ರೇನಾರು ನಮ್ಮನ್ನ ವಿಭಜನೆ ಮಾಡ್ಬಿಟ್ರು ಅಂದ್ರೆ ನಾವು ಇನ್ಯಾವತ್ತು ಶಾಶ್ವತವಾಗಿ ನಾವು ಈ ರಾಜ್ಯಗಳು ಬಡ ರಾಜ್ಯಗಳಾಗಿರ್ತವೆ ಮತ್ತು 100 ವರ್ಷಗಳ ಹಿಂದಕ್ಕೆ ನಮ್ಮನ್ನ ಹಾಕ್ತಾರೆ. ಮತ್ತು ನಮಗೆ ಯಾವ ಸ್ವತಂತ್ರವೂ, ವಾಕ್ ಸ್ವತಂತ್ರ ಆಗ್ಲಿ ಯಾವ ಸ್ವತಂತ್ರವೂ ನಮಗೆ ಇರೋದಿಲ್ಲ. ಮತ್ತು ಈ ದೇಶದಲ್ಲಿ ನಾವೊಂದು ಬೇಡವಾದ ನಾಗರಿಕರಾಗಿ, ಬೇಡವಾದ ರಾಜ್ಯವಾಗಿ, ಎಲ್ಲವೂ ಬೇಡವಾದ ಥರ್ಡ್ ಗ್ರೇಡ್ಗೆ ನಮ್ಮನ್ನ ತಳ್ಳಿಬಿಡ್ತಾರೆ ಇವರು. ಸೊ ಆ ತಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಒಳೊಳಗೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಒಳೊಳಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾಕೆ ಇಷ್ಟು ಮಟ್ಟಿಗೆ ತಮಿಳುನಾಡು ಹೋರಾಟ ಮಾಡ್ತಾ ಇದೆ ಅಂದ್ರೆ, ಈಗಾಗ್ಲೇ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ನಮಗೆ ಸರಿಯಾದ ಪ್ರಮಾಣದ ಟ್ಯಾಕ್ಸ್ ಅನ್ನ ಕೊಡ್ತಾ ಇಲ್ಲ, ಹಣವನ್ನು GST ಅನುದಾನವನ್ನ ಕೊಡ್ತಾ ಇಲ್ಲ. ಹಾಗೆ ಈ ಬಾರಿಯ 16ನೇ ಒಂದು ಹಣಕಾಸು ಆಯೋಗದಲ್ಲೂ ಕೂಡ 16ನೇ ಹಣಕಾಸು ಆಯೋಗದಲ್ಲೂ ಕೂಡ ಪ್ರಧಾನಿ ಹೇಳ್ಬಿಟ್ಟಿದ್ದಾರೆ, ರಾಜ್ಯಗಳಿಗೆ 1% ಅನುದಾನ ಕಮ್ಮಿ ಮಾಡಿ ಅಂತ ಹೇಳಿ. ಆ 1% ಅನುದಾನದಿಂದ ಸುಮಾರು 30-40 ಸಾವಿರ ಕೋಟಿ ದುಡ್ಡು ಉಳಿತ. ಆ ದುಡ್ಡು ಏನ್ ಮಾಡ್ತಾರೆ? ಸೊ ಇವೆಲ್ಲ ಪ್ರಶ್ನೆಗಳು ನೀವು ಯಾವುದು ಕೇಳಕ್ಕಾಗದೇ ಇರುವಂತ ಕೆಲಸವನ್ನ ಮಾಡ್ತಾರೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ತಮಿಳುನಾಡು ಸರ್ಕಾರ ನಿಯೋಗ ಬಂದು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ ಸಿದ್ದರಾಮಯ್ಯ ದಕ್ಷಿಣ ರಾಜ್ಯಗಳ ಒಂದು ಪ್ರತಿರೋಧಕ್ಕೆ ತಮ್ಮ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಹಿತಾಸಕ್ತಿಗೆ ವಿರುದ್ಧವಾದ ಪ್ರಜಾಪ್ರಭುತ್ವ ದುರ್ಬಲಗೊಳಿಸುವ ಸಂವಿಧಾನ ಒಕ್ಕೂಟದ ತತ್ವಕ್ಕೆ ವಿರುದ್ಧವಾದ ಕೇಂದ್ರ ಸರ್ಕಾರದ ಎಲ್ಲಾ ನಡೆಗಳನ್ನು ನಾವು ಮುಲಾಜಿಲ್ಲದೆ ಖಂಡಿಸ್ತೇವೆ. ಖಂಡಿಸೋದಷ್ಟೇ ಅಲ್ಲ, ವಿರೋಧಿಸಬೇಕು, ಪ್ರತಿಭಟಿಸಬೇಕು. ಈ ವಿಚಾರದಲ್ಲಿ ಹೋರಾಟಕ್ಕೂ ಬೆಂಬಲ ನೀಡುತ್ತೇವೆ ಅಂತ ಹೇಳಿ ನಿಲುವನ್ನ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದೆ ಅಂತ ಹೇಳ್ತಾರೆ. ಇದು ಕೇವಲ ಬೆಂಬಲ ಕೊಡೋದಷ್ಟೇ ಅಲ್ಲ, ನಮ್ಮ ರಾಜ್ಯದ ಪ್ರತಿದಿನ ಚರ್ಚೆ ಆಗ್ಬೇಕು, ಸಚಿವರುಗಳು ಮಾತನಾಡ್ಬೇಕು. ಇಲ್ಲಿ ಬಿಜೆಪಿಯ ಶಾಸಕರುಗಳಿದ್ದಾರೆ, MLA-ಗಳಿದ್ದಾರೆ, MP-ಗಳಿದ್ದಾರೆ, ಇವರೆಲ್ಲರಿಗೂ ನೀವು ಹಿಡಿದು ಪ್ರಶ್ನೆ ಕೇಳಬೇಕು. ನೋಡಿ, ಬಿಜೆಪಿಲಿ ನಿಮ್ಮನ್ನು ಇಷ್ಟು ಜನನ ಕಳಿಸಿದ್ದಾರೆ MP-ಗಳನ್ನ, ನೀವು ಯಾಕೆ ಕರ್ನಾಟಕದ ಅಸ್ಮಿತೆ ಬಗ್ಗೆ, ಕನ್ನಡಿಗರ ಅಸ್ಮಿತೆ ಬಗ್ಗೆ, ಕನ್ನಡಿಗರ ಉದ್ಯೋಗದ ಬಗ್ಗೆ, ಕನ್ನಡಿಗರ ತೆರಿಗೆ ಬಗ್ಗೆ ನೀವು ಯಾಕೆ ಪ್ರಧಾನಿ ಜೊತೆ ಮಾತನಾಡಲ್ಲ? ಕರ್ನಾಟಕಕ್ಕೆ ಕೊಡಬೇಕಾದಂತ ಸೌಲಭ್ಯಗಳು ಯಾಕೆ ನೀವು ಮಾತನಾಡಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಕನ್ನಡಿಗ, ಬಿಜೆಪಿಯ MLA, MP-ಗಳನ್ನ ಪ್ರಶ್ನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಈಗ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವ್ರು ಕೊಡ್ತಾರೆ. ಆದ್ರೆ ಪ್ರತಿಯೊಬ್ಬ ಕನ್ನಡಿಗ ಈ ಒಂದು ದಕ್ಷಿಣ ಭಾರತ ಅಂದ್ರೆ ಯಾಕೆ ದಕ್ಷಿಣ ಭಾರತ ಅಂತ ಹೇಳ್ತಾರೆ ಅಂತಂದ್ರೆ, ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಯಾವತ್ತೂ ಬಿಜೆಪಿ ಗೆಲ್ಲಲ್ಲ. ಬಿಜೆಪಿಗೆ ಈ ರಾಜ್ಯಗಳು ಬೇಕಾಗಿಲ್ಲ. ಮುಂದಿನ 50-60 ವರ್ಷಗಳಿಗೆ ತಾವು ಅಧಿಕಾರವನ್ನು ಹಿಡ್ಕೊಳ್ಳೋಕ್ಕೋಸ್ಕರ ಈಗ ಡಿಲಿಮಿಟೇಷನ್ ಅಂದ್ರೆ ಈಗಿರ್ತಕ್ಕಂಥ
ಸಂಸತ್ ಸ್ಥಾನಗಳನ್ನ ಕಡಿಮೆ ಮಾಡಿ ಉತ್ತರ ಭಾರತಕ್ಕೆ ಜಾಸ್ತಿ ಮಾಡ್ತಕ್ಕಂಥದ್ದು, ಅಥವಾ ಈ ದಕ್ಷಿಣ ಭಾರತದಲ್ಲಿ ಸೀಟ್ಗಳನ್ನ ಹಾಗೆ ಉಳಿಸ್ಕೊಂಡು ಉತ್ತರ ಭಾರತ ಅತಿ ಹೆಚ್ಚು ಸೀಟ್ಗಳನ್ನ ಮಾಡಿಬಿಟ್ರೆ ಮುಗೀತು. ಬಿಹಾರ, ಉತ್ತರ ಪ್ರದೇಶ ಮತ್ತು ಇನ್ನು 2-3 ರಾಜ್ಯಗಳನ್ನ ಗೆದ್ರೆ ಸಾಕು ಅವರಿಗೆ ಅನ್ನೋ ರೀತಿಯಲ್ಲಿ ಚುನಾವಣಾ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಪ್ರತಿರೋಧ ಮಾಡಲೇಬೇಕು. ಈ ಡಿಲಿಮಿಟೇಷನ್ ಆಗಬಾರ್ದು. ಈ ಡಿಲಿಮಿಟೇಷನ್ ಆಗಬಾರ್ದು ಅನ್ನೋ ಕಾಯ್ತಾ ನಾವು ಈ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಕೊಡ್ತಾರೆ, ನಾವು ಕೂಡ ಬೆಂಬಲ ಕೊಡಬೇಕು. ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಈ ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಒಂದು ಹೋರಾಟವನ್ನ ಮಾಡಲೇಬೇಕಾಗುತ್ತೆ. ಪ್ರತಿದಿನ ಪ್ರಶ್ನೆ ಮಾಡಬೇಕಾಗುತ್ತೆ. ಪ್ರತಿದಿನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನೀವು ಎಜುಕೇಟ್ ಆಗಿ, ಆರ್ಗನೈಸ್ ಆಗಿ, ಎಜುಕೇಟ್ ಮಾಡಿ. ಇದು ಅಂಬೇಡ್ಕರ್ ಅವರ ನೀತಿ, ನಮ್ಮ ಚಾನಲ್ ನ ನೀತಿ ಕೂಡ. ನಾವು ಪ್ರಶ್ನೆ ಮಾಡದೇ ಇದ್ರೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಚಪ್ಪಡಿ ಎಳೆದು ಬಿಡುತ್ತೆ. ಚಪ್ಪಡಿ ಎಳೆದ ಮೇಲೆ ಮತ್ತೆ ನಾವು ಎದ್ದೇಳೋದಕ್ಕೆ ಸಾಧ್ಯವೇ ಇಲ್ಲ. ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ನಮ್ಮ ಕನ್ನಡ ನಾಡನ್ನು ಉಳಿಸಲು ಈಗ ಎದ್ದು